ಯಾವ ಪುಸ್ತಕ ಅನ್ನೋದು? ಹೌದಾ? ಒಮ್ಮೆ ಯಾವ ಪುಸ್ತಕ ಇವು? ನಮಸ್ಕಾರ ಸರ್. ಇಲ್ಲಿ ನಡೆದಂತ ಅಮ್ಮನ ಘಟನೆಗಳು ಪವಾಡಗಳು ಸರ್. ಹೌದಾ? ಸ್ವಾಮಿ, ಈ ಘಟನೆ ಓದೋದಕ್ಕಿಂತ ನಿಮ್ಮ ಬಾಯಿಂದ ಕೇಳಿದ್ರೆ ಬಹಳ ಚೆನ್ನಾಗಿರ್ತದೆ. ಸ್ವಲ್ಪ ಹೇಳ್ತೀರಾ? ತಾಯಿ ಇಚ್ಛೆ ನೀತಿ ಅದೇ ಆಗ್ಲಿ, ನಮ್ದೇನಿದೆ ಸರ್. ಸುಮಾರು ಒಂದು 6 ವರ್ಷದ ಹಿಂದೆ ಹಲೋ ಲೇ ನೀ ಎಲ್ಲಿದ್ರಲ್ಲ ಲೇ ರೆಡಿ ಆಗಿದ್ದೀನಿ. ಸ್ವಲ್ಪ ಸೆಂಟ್ ನೋಡ್ಕೊಂಡ್ ಬರ್ತಿದ್ರಿ, ಯಾಕೆ ಅವಸರ ಮಾಡಿದ್ರಿ? ಸೆಂಟಾ? ಲೇ ನಾವು ಹೊಂಟಿರೋದು ಟ್ರಿಪ್ಗ, ನಿನ್ನ ಕನ್ನಡ ನೋಡೋಕಲ್ಲ, ಜಲ್ದಿ ಬರ್ಲೆ. ನೀ ಅವಸರದಾಗ ಮುಡ್ದಂಗೆ ಆಗ್ಬೇಡ. ನನ್ನ ಮಕ್ಳಿಗೆ ಫಸ್ಟ್ ಫೋನ್ ಮಾಡ. ನಿನ್ನ ಮಕ್ಳಿಗೆ ನಾ ಜಳಕನೆ ಮಾಡಿರಲಿಲ್ಲ. ಏಯ್ ಅವ್ರು ಬರ್ತಾರೆ, ನೀ ಬಾಲೆ. ಹಾಂ ಸರಿ ಬಿಡಪ್ಪ, ಬಂದೆ. ಹಲೋ, ಹಲೋ, ಎಲ್ಲಿದೆ ಪಾಸ್ ಹೋಗ್ತ? ಇಲ್ಲೇ ಮನೆಯಾಗಿದ್ದೀನಿ. ಇವಾಗ ಜಳಕ ಮಾಡೀನಿ, ಪೂಜೆ ಮಾಡಿ ನೈವೇದ್ಯ ಬಂದ್ಬಿಡ್ತೀನಿ. ಲೇ ನೀ ಏನ್ ಗುಡಿಯಾಗದಿಯೋ ಅಥವಾ ಮನೆಗದಿಯೋ? ಸಾಕಲೇಪ್ಪ. ಏಯ್ ಯಾವಾಗ ನೋಡಿದ ಆರತಿ ಪೂಜೆ ಊದಿನ ಕಡೆ ಅನ್ಕಂತ, ಜಲ್ದಿ ಬಲೆ, ದಾರಿ ದೂರ ಐತಿ. ಹಾಯ್ ಫ್ರೆಂಡ್ಸ್, ನಾವು ಇವತ್ತು ಹೊಂಟ್ರಿ. ಹಲೋ ಹಲೋ, ನೀವೆಲ್ಲಿದ್ದಾರ ಸರ್? ಏನಾಯ್ತಾ? ಲೇ ಒಬ್ಬವ್ ಕಾಲ್ ಮಾಡಿದ್ರ ಪೂಜೆ ಮಾಡ್ಕೊಂದಿನಿ ಅಂತಾನ, ಇನ್ನೊಬ್ಬ ಕಾಲ್ ಮಾಡಿದ್ರ ಸೆಂಟ್ ಹೊಡ್ಕೊಂಡ್ ಬಂದಿನಿ ಅಂತ. ನೀವೇನ್ ರೀಲ್ಸ್ ಮಾಡ್ಕೊಂದಿನ? ಏನ್ ಕರೆಕ್ಟ್ ಹೇಳ್ತೀವೋ ಮರಿಯ? ಇಲ್ಲೇ ಇರದಿ ಮತ್ತೆ? ಲೇ ದಾರಿ ಇಲ್ಲೇ ಇಲ್ಲ, ಅದು ಬಹಳ ದೂರ ಐತಿ, ಜಲ್ದಿ ಬರ್ಲೆ. ಹಾ, ಬನ್ನಿ ಬನ್ನಿ ಬನ್ನಿ. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ನಾನು ವಿಡಿಯೋ ಮಾಡೋ ಬ್ಲಾಗ್ ಮಾಡೋದು ನಿಂತ್ಕೊ. ಏಯ್ ಹಂಗ ಹೊಂಟ್ರಲ್ಲ ಮತ್ತೆ ನೀನು ನಡಕ. ಸ್ವಲ್ಪ ಗಾಡಿ ಪೂಜೆ ಮಾಡಿಸಿದ್ರ ಒಳ್ಳೇದಾಕೈತಲ್ಲ. ನಿಮ್ಮ ಅಪ್ಪನ ಮಾಡ್ಕೊಳ್ಳಿ ಇಲ್ಲಿ. ಯಾಕ ನೀನು ಗುಡಿಯ ಗುಟ್ಟಿ ಅಂತ ಅವಕನ ಗುಟ್ಟಿ ಕೇಳೋಕಿತ್ತ. ಏ ಬಿಡು. ಹಾಯ್ ಫ್ರೆಂಡ್ಸ್, ನಾವು ಇವತ್ತೊಂದು ಲಾಂಗ್ ಟ್ರಿಪ್ ಹೊಂಟಿವಿ. ಎಲ್ಲಿಗೆ ಹೊಂಟಿವಿ ಅಂತಂದು ಮುಂದೆ ತೋರಿಸ್ತೀನಿ, ಬರ್ರಿ. ಸಿಸ್ಟಮ್ ಆನ್ ಮಾಡಿ ಅವ್ನು ಸಲ ಸಾಂಗ್ ಹಾಕ್ತೀನಿ. ಎ ಸಿ ಆನ್ ಮಾಡಿ ಮೊದಲು. ಇನ್ನೂ ಒಬ್ಬನ ರೊಕ್ಕ ಕೊಟ್ಟಿಲ್ಲ, ತಿಂದಿರದ ಬಾಡಿ ಗಡಿ ಮುಚ್ಚಕೊಂಡ್ರಲ್ಲ. ಕೊಡೋಣ, ಎಲ್ಲಿ ಹಾಕಿವಲ್ಲ, ಇಲ್ಲೇ ಇರ್ತೀವಲ್ಲ. ಯಾವ್ದ್ರ ಸಂಗತ್ರಿ? ಸಂಜೆ ಹೇಳಿ ಸಂಘ ಏನ ಸೋನು ನಿಗಮ್ ಮಾಡಿ ಯಾವ್ದ್ರ ಹಚ್ಚ ಸೋನಿಗಮ್ ಬೇಡ, ಯಾಕ ಬೇಡ ಅಷ್ಟ. ಇದನ್ನು ತೆಗೆದುಕೊಂಡು ಹೋಗಿ ಗ್ರಾಮದ ಮಧ್ಯದಲ್ಲಿ ಇಟ್ಟು ಬಾ. ಕೆಳಗಿಳಿರ್ಲೆ ಮತ್ತೆ ಯಾವಂದ್ರ ಜಲ್ಮ ತಗೋಣ ನೀವು. ಚಾ ಕೊಡ್ರಿ. ಅಮ್ಮರ ಇಲ್ಲಿ ಅಲ್ಲಿಗೆರೆ ಅಂತ ಬರ್ತಲ್ಲ, ಎಲ್ಲಿ ಬೇರೆ ಬಸ್ ನೋಡ್ರಿ 6 ಕಿಲೋಮೀಟರ್.
ಇದೇ ಒಂದು ನೀನ್ ನಡ್ಬರ್ಕಾ ನೀವು ಎಲ್ಲಿಗಾರ ಕರ್ಕೊಂಡು ಹೋರಪ್ಪ, ಒಳ್ಳೆ ಕಂಟೆಂಟ್ ಇರೋ ಪ್ಲೇಸಿಗೆ ಕರ್ಕೊಂಡು ಹೋರ ನಾನು. ಸಾಕು ಬಿಡ ತೊಂದ್ರಪ್ಪ. ಹಂಗೇನಿಲ್ರು, ಆ ಊರಾಗ ಹಳೆ ದೇವಸ್ಥಾನ ಐತಿ, ಆ ದೇವತಿ ಬಹಳ ಶಕ್ತಿಶಾಲಿ ಇದಾಳ ಅಂತ, ಅದಕ್ಕೆ ಅಲ್ಲಿ ಹೋಗೋಣಂತ ಹೇಳಿದ್ನು. ಏಕಣ ಸೀದಾ ಗಾಡಿ ಐನಾರು ಮಾಡಿ ಬಿಟ್ಬಿಳೆ, ಜನವರ ಲಕ್ಷ ಮಾಡೋಣ ಹೋಗ. ಮಸ್ತ್ ಐಡಿಯಾ, ಹೇಗಿದ್ದ ಈಗ ಅದ ಟೈಟ್ಲ್ ಹಾಕ್ಬಿಡ್ತೀನಿ, ಮಸ್ತ್ ವ್ಯೂಸ್ ಬರ್ತಾವ. ಒಂದ್ ದೇವಸ್ಥಾನ ಕರ್ಕೊಂಡವ್ರು, ನೆಕ್ಸ್ಟ್ ನೀವ್ ಎಲ್ಲಂದ್ರೆ ಅಲ್ಲಿಗೆ ಬರ್ತೀನಿ ಕಂಡ್ರಲ್ಲಿ. ಇದ ಲಾಸ್ಟ್ ನೋಡಿ, ಇನ್ನೊಮ್ಮೆ ಗುಡಿ ಗುಂಡಾರ ಅಜ್ಞಪ್ಪ ಇಲ್ಲೇ ವಿಷಯ ಬಿಡ್ತಾನ. ಆಯ್ತಪ್ಪ, ನೀವೇದಂಗ ಅಲ್ಲಿ ಹೋಗ್ ಬಾರಂತ. ನಮ್ಮ ಅರವಿಂದ್ ಒಂದು ಊರಿಗೆ ಕರ್ಕೊಂಬಂದಾನ ಇವತ್ತು. ಬಾ, ಪ್ಲೇಸ್ ಏನೋ ಮಸ್ತ್ ಐತಿ, ಆ ಊರಿನ ರಿವ್ಯೂ ಹೆಂಗೈತೆ ಅಂತ ನೋಡೋಣ. ಆ ಊರಾಗ ಯಾವ್ದೋ ಒಂದು ಗುಡಿ ಕರ್ಕೊಂಡ್ ಹೊಂಟಾನ. ಇಲ್ಲಿ ಒಂದ್ ಏನೈತೆ ತಡ್ರಿ ಮಗ, ಡಿಫ್ರೆಂಟ್ ಐತಿ, ಆಟೋದ್ ಅಂತ ಹೇಳಿ ತಮ್ಮನೇಲಿ ಹಾಕ್ಬಿಡೋಣ, ಮಸ್ತ್ ವ್ಯೂಸ್ ಲೈಕ್ಸ್ ಬರ್ತಾವ. ನನ್ನ ಕೆಲಸಕ್ಕೆ ಯಾರು ಅಡ್ಡಿಪಡಿಸಿದ್ದಾರೆ? ಹೋಗಿಲಿ ಅದನ್ನ ಮಾಟ ಮಂತ್ರ ಮಾಡಿ ಗೊಂಬಿಸಗೈತಿ, ಯಾಕೆ ಬೇಕು ಸುಮ್ಮನೆ ಹೋಗಿ ತೊಂದ್ರೆ ಅನ್ಬೋದು ನಾವು. ನಿನ್ನೆ ಬರೀ ನಡಕಿಲ್ಲ ಮಾಟ ಮಂತ್ರ. ಗುರುದೇವ, ಇವರೆಲ್ಲರ ಪ್ರಾಣಗಳು ನಿಮ್ಮ ಪಾದದಲ್ಲಿ ಕಾಯುತ್ತಿದೆ. ನನ್ನ ಕೆಲಸಕ್ಕೆ ಅಡ್ಡಿಪಡಿಸಿದ ಇವರೆಲ್ಲರನ್ನು ಬಲಿಕೊಟ್ಟು ಮತ್ತಷ್ಟು ಶಕ್ತಿ ಸಂಪಾದಿಸಿ ಆ ಭೈರವಿಯನ್ನ ಬಂಧಿಸುತ್ತೇನೆ. ತಾಯಿ, ಇಷ್ಟು ದಿನ ನಿನ್ನ ನಂಬಿ ಪೂಜೆ ಮಾಡಿದ್ದಕ್ಕೆ ನಾನೇ ಸಾಕ್ಷಿ. ನಮ್ಮೆಲ್ಲ ಜೀವಗಳು ನಿನ್ನ ಕೈಯಾಗದವು. ನಮ್ಮ ನಂಬಿಕೆ ನಮ್ಮನ್ನು ಕಾಯ್ತು ಅನ್ಕೊಂಡಿನಿ. ನಿನ್ನ ದೇವಿ ಅಂಧಕಾರದಲ್ಲಿದ್ದಾಳೆ, ಇವಾಗ ನಿನ್ನ ಮೊರೆ ಕೇಳಲಾರಳು ಮರಿ. ಗುರುದೇವ, ಅವನಲ್ಲಿ ನನಗೇನೋ ಒಂದು ಬದಲಾವಣೆ ಕಾಣ್ತಾ ಇದೆ. ದ್ರಾಕ್ಷ, ನಿನ್ನ ಅಹಂಕಾರ ನಿನ್ನ ಅಂತ್ಯಕ್ಕೆ ಕಾರಣವಾಗಲಿದೆ.
ಅಂದಿದ್ದೇನಲ್ಲ. ಈ ಭೈರವಿ ದ್ವಾರದಲ್ಲಿ ವಾಸಿಸುವುದಿಲ್ಲ ಮಂತ್ರಾಕ್ಷ, ಭಕ್ತರ ನಂಬಿಕೆಯಲ್ಲಿ ವಾಸಿಸುತ್ತಾಳೆ. ನಂಬಿಕೆ? ಭೈರವಿ, ನಾನು ಅಂಧಕಾರದ ಶಕ್ತಿಯನ್ನು ಸಂಪಾದಿಸಿಕೊಂಡವನು. ಅಂಧಕಾರದೊಳಗಿನ ಬೆಳಕು ನಿನ್ನನ್ನು ಗ್ರಹಿಸಲಿದೆ ಮಂತ್ರಾಕ್ಷ. ನಂಬಿಕೆಯ ಜ್ವಾಲೆ ನಿನ್ನನ್ನು, ನಿನ್ನ ಮಂತ್ರ ಶಕ್ತಿಯನ್ನು ಭಸ್ಮ ಮಾಡಲಿದೆ. ಓ ತಾಯಿ, ದುಷ್ಟರ ಶಿಕ್ಷಕಿ, ಶಿಷ್ಟರ ರಕ್ಷಕಿ, ಪಾರ್ವತಿಯ ಪರಮಾವತಾರದ ನೀನು ನಿನ್ನ ಊರಿಗೆ ಬಂದ ಕಷ್ಟವನ್ನ ಭಕ್ತರ ಮೂಲಕ ಪರಿಹರಿಸಿಕೊಂಡ ಭಕ್ತಿ ಪ್ರಿಯೆ. ಧನ್ಯಸ್ಮೆ ತಾಯಿ, ಧನ್ಯಸ್ಮೆ.